ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದ್ಲೇರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಅನ್ನ ನೋಡಿದ್ವಿ. ಆ ಕರೆಕ್ಷನ್ ನಂತರ ನಾಳೆ ಒಂದಷ್ಟರ ಮಟ್ಟಿಗೆ ರಿಕವರಿ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಯಾವ ಸುದ್ದಿಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಏನಾದ್ರೂ ರಿವರ್ಸಲ್ ಆಗುತ್ತಾ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ಸುದ್ದಿ ನೋಡಬಹುದು. ಗಿಫ್ಟ್ ನಿಫ್ಟಿ ಸೋರ್ಸ್ 3% ಆಫ್ಟರ್ ಟ್ರಂಪ್ ಪೋಸ್ಟ್ಪೋನ್ಸ್ ಮಿಲಿಟರಿ ಸ್ಟ್ರೈಕ್ ಆನ್ ಇರಾನಿಯನ್ ಪವರ್ ಪ್ಲಾಂಟ್ಸ್. ನಮ್ಮ ಟ್ರಂಪ್ ಅನ್ನ ಒಂದು ಯೂ ಟರ್ನ್ ನೋಡಿದ್ದಾರೆ ಇವತ್ತು. ಆ ಸುದ್ದಿ ಬಂದ ತಕ್ಷಣ ಗಿಫ್ಟ್ ನಿಫ್ಟಿಯಲ್ಲಿ 3% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇದರ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಮೋರ್ ದನ್ 1000 ಪಾಯಿಂಟ್ ಅಪ್ ಆಗಿದೆ. ಅಟ್ ದ ಸೇಮ್ ಟೈಮ್ ಬ್ರೆಂಟ್ ಕೂಡ ಆಲ್ಮೋಸ್ಟ್ 15% ಕ್ರಾಶ್ ಆಗಿದೆ. ಬಿಲೋ $100 ಪರ್ ಬ್ಯಾರಲ್ ವರೆಗೂ ಕೂಡ ಬಂದಿದೆ ಇವಾಗ. ಆದ್ರೆ ಈ ಸುದ್ದಿ ಬಂದಾಗ ಅಪ್ ಟು 15% ವರೆಗೂ ಕೂಡ ಡ್ರಾಪ್ ಆಯ್ತು. ಬಟ್ ಈಗ ಕರೆಂಟ್ ಲೈವ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡದಿರುವಂತ ಈ ಸಂದರ್ಭಕ್ಕೆ ನೋಡಬಹುದು ಅರೌಂಡ್ 7% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 15% ವರೆಗೂ ಡೌನ್ ಆದ್ರೂ ಕೂಡ ನಂತರ ಒಂದಷ್ಟು ರಿಕವರಿ ಆಗಿದೆ. ಅರೌಂಡ್ 7% ಡೌನ್ ಅಲ್ಲಿ ಬ್ರೆಂಟ್ ಈಗ ಅಂದ್ರೆ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. ಹಾಗಾದ್ರೆ ಟ್ರಂಪ್ ಅಣ್ಣ ಏನ್ ಹೇಳಿದ್ದಾರೆ ನೋಡಬಹುದು. ಟ್ರಂಪ್ ಪಾಸಸ್ ಇರಾನ್ ಸ್ಟ್ರೈಕ್ಸ್ ಫಾರ್ 5 days ಸಿಗ್ನಲ್ ಪಾಸಿಬಲ್ ಡಿಎಸ್ಕಲೇಷನ್ ಆಫ್ಟರ್ ಪ್ರೊಡಕ್ಟಿವ್ ಟಾಕ್ಸ್. 5 ದಿನಗಳ ಮಟ್ಟಿಗೆ ಇರಾನ್ ನ ಪವರ್ ಪ್ಲಾಂಟ್ ಗಳ ಮೇಲೆ ಏನೋ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇದು ಸ್ವತಃ ಟ್ರಂಪ್ ಹೇಳ್ಕೊಳ್ತಿರೋ ಅಂತ ಮಾತಷ್ಟೇ. ಡಿಎಸ್ಕಲೇಷನ್ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಪ್ರೊಡಕ್ಟಿವ್ ಟಾಕ್ಸ್ ಅಂತ ಹೇಳ್ತಿದ್ದಾರೆ. ಆದ್ರೆ ಆಕ್ಚುಯಲ್ ಆಗಿ ಈ ಪ್ರೊಡಕ್ಟಿವ್ ಟಾಕ್ಸ್ ಇದೆಲ್ಲ ಏನು ಟ್ರಂಪ್ ಹೇಳ್ತಿದ್ದಾರೆ ಅದನ್ನ ಇರಾನ್ ಒಪ್ಕೊಳ್ತಿಲ್ಲ. ಅಂದ್ರೆ ಇವ್ರು ಹೇಳ್ತಿರೋದು ಕೆಲವೊಂದು ಮಾತುಕತೆಗಳಾಗಿರೋ ಕಾರಣಕ್ಕೆ ಅಂತ. ಆದ್ರೆ ಇರಾನ್ ಏನ್ ಹೇಳ್ತಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಟ್ರಂಪ್ ಹತ್ರ ನೇರವಾಗಿ ಮಾತಾಡೇ ಇಲ್ಲ ಅಂತ. ನಮ್ಮ ಟ್ರಂಪ್ ಅಣ್ಣ ಅಂತೂ ಅವ್ರಿಗೆ ಏನೇನೋ ಹೇಳ್ಕೊಳ್ತಿರ್ತಾರೆ. ಭಾರತದ ವಿಚಾರದಲ್ಲೂ ಕೂಡ ನಾವು ನೋಡಿದೀವಲ್ಲ, ಈಗಲೂ ಕೂಡ ಪದೇ ಪದೇ ರಿಪೀಟ್ ಮಾಡ್ತಿರ್ತಾರೆ. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ನಾನು ನ್ಯೂಕ್ಲಿಯರ್ ವಾರ್ ಅನ್ನು ನಿಲ್ಲಿಸಿದೆ ಅಂತಾನ ಅದೇ ರೀತಿ ಹೇಳ್ಕೊಳ್ತಿದ್ದಾರೆ. ಜೊತೆಗೆ ಇರಾನ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದೇನಂತಂದ್ರೆ ಟ್ರಂಪ್ ಎದುರುಕೊಂಡವ್ರೆ ಅಂತ, ಅದಕ್ಕೆ ಯೂಟರ್ನ್ ನೋಡಿತಿದ್ದಾರೆ ಅಂತ. ಈಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದ್ಕೊಂಡಿರೋದೇನಂದ್ರೆ ಅಮೆರಿಕ ಸ್ಮೂತ್ ಆಗಿ ಎಕ್ಸಿಟ್ ಆಗೋದು ಹೇಗೆ ಅನ್ನೋ ದಾರಿಯನ್ನ ಹುಡುಕ್ತಿದೆ ಅನ್ನೋ ತರ. ಬಟ್ ಎಕ್ಸಾಕ್ಟ್ಲಿ ಅಲ್ಲಿ ಏನೇನಿದೆ ಗೊತ್ತಿಲ್ಲ. ಬಟ್ ಆ ರೀತಿಯ ಮಾತುಗಳು ಕೂಡ ಈಗಾಗಲೇ ಮಾರ್ಕೆಟ್ ಅಲ್ಲಿ ಕೇಳಿ ಬರ್ತಿದೆ. ಏನು ಈಸಿ ಟಾರ್ಗೆಟ್ ಆಗ್ಬೋದು ಅನ್ಕೊಂಡಿದ್ರು ಅದಾಗ್ತಿಲ್ಲ. ಹೇಗೆ ಯುಕ್ರೇನ್ ವಿಚಾರದಲ್ಲಿ ರಷ್ಯಾ ಥಿಂಕ್ ಮಾಡ್ತೋ ಅದೇ ರೀತಿ ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಥಿಂಕ್ ಮಾಡಿರೋದು. ಬಟ್ ಸ್ವಲ್ಪ ರಿಟಾಲಿಯೇಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಇರಾನ್ ಕಡೆಯಿಂದ. ಬಟ್ ಇರಾನ್ ಅದಕ್ಕಿಂತ ಜಾಸ್ತಿನೇ ರಿಟಾಲಿಯೇಟ್ ಮಾಡ್ತಿದೆ. ಇದೇ ಕಾರಣಕ್ಕೆ ಹೇಳೋದು, ಯುದ್ಧನ ಶುರು ಮಾಡೋದು ಬಹಳ ಸುಲಭ, ಬಟ್ ಯುದ್ಧನ ಮುಗಿಸೋದಿದೆಯಲ್ಲ ಇದು ಬಹಳ ಕಷ್ಟ. ಅದಕ್ಕಾಗಿನೇ ಶುರು ಮಾಡಕ್ ಮುಂಚೆನೆ 100 ಸಲ ಯೋಚನೆ ಮಾಡಬೇಕು. ಅದರಲ್ಲೂ ನಮ್ಮ ಸುಂಕಪ್ಪ ಅಥವಾ ಟ್ರಂಪನ ಬಾಯ್ ಬಡಕ ಯಾವಾಗ ಏನ್ ಹೇಳ್ತಾರೆ ಗೊತ್ತಾಗೋದಿಲ್ಲ. ಅವರ ಮಾತಿನಿಂದನೇ ಕೆಲವೊಂದ್ಸಲ ಮಾತುಕತೆಗಳು ಮುರಿದೋಗ್ತವೆ. ಬಟ್ ಮಾರ್ಕೆಟ್ಸ್ ಅಂತೂ ಅಯ್ಯಪ್ಪ ಏನ್ ಹೇಳಿದ್ರು ರಿಯಾಕ್ಟ್ ಮಾಡ್ತಿದೆ. ಅದೇ ನಮಗೆ ಸಮಸ್ಯೆ ಆಗ್ತಿರೋದು ಆಸ್ ಎ ಇನ್ವೆಸ್ಟರ್ಸ್. ಮಾರ್ಕೆಟ್ ರಿಯಾಕ್ಟ್ ಮಾಡಿಲ್ಲ ಅಂದಿದ್ರೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಜೊತೆಗೆ ಈಗ 5 ದಿನ ನಾನು ಮುಂದಕ್ಕೆ ಹಾಕಿದೀನಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಇನ್ನೊಂದ್ ಗಂಟೆನೋ 2 ಗಂಟೆನೋ ಬಿಟ್ಟು ಆಮೇಲೆ ಏನ್ ಹೇಳ್ತಾರೆ ಅಂತ. ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಯೂಟರ್ನ್ ಹೊಡಿತಾರೆ. ಯೂಟರ್ನ್ ಮಾಸ್ಟರ್ ಅಂತಾನೆ ಕರಿಬಹುದು ಈ ಅಪ್ಪನ. ಹಾಗಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಇದೆಯೋ ಮಾಹಿತಿ ಖಂಡಿತ ಇರೋದಿಲ್ಲ ಈ ಅಪ್ಪ ಹೇಳೋ ತರ. ಅಲ್ಲಿರೋದೇ ಒಂಥರ, ಇವ್ರು ಹೇಳೋದೇ ಒಂಥರ. ಹಾಗಾಗಿ ಇವರು ಯಾವಾಗ ಬೇಕಾದ್ರೂ ಯೂಟರ್ನ್ ನೋಡಿಬಹುದು. ಇವಾಗ 5 days ಅಂತ ಹೇಳಿ ನಾಳೆ ಅಟ್ಯಾಕ್ ಮಾಡಿದ್ರೆ ಯಾರಿಗ್ ಗೊತ್ತು. ಈ ತರ ಸುಮಾರು ಸಲ ಆಗಿದೆ. ಭಾರತದ ವಿಚಾರದಲ್ಲಂತೂ ಹಲವು ಸಲ ಮಾಡಿದ್ದಾರೆ. ಮೋದಿ ಇಸ್ ಮೈ ಫ್ರೆಂಡ್ ಅಂತಾರೆ, ನೆಕ್ಸ್ಟ್ 25% ಟ್ಯಾರಿಫ್ ಅಂತಾರೆ, 100% ಟ್ಯಾರಿಫ್ ಹಾಕ್ಬೇಕಾಗತ್ತೆ ಅಂತಾರೆ. ನಂತರ ನ್ಯೂಕ್ಲಿಯರ್ ವಾರ್ ಆಗ್ತಿತ್ತು ಅದನ್ನ ನಿಲ್ಸದೆ ಅಂತಾರೆ. ಬಾಯಿಗೆ ಬಂದಂಗೆ ಹೇಳ್ತಿರ್ತಾರೆ. ಹಾಗಾಗಿ ಇವರ ಮಾತನ್ನ ಖಂಡಿತ ನಂಬೋದಕ್ಕಾಗೋದಿಲ್ಲ. ಅದಕ್ಕಾಗಿನೇ ಆಲ್ಮೋಸ್ಟ್ 15% ವರೆಗೂ ಡೌನ್ ಆದ್ರೂ ಕೂಡ ಕ್ರೂಡ್ ಈಗಾಗಲೇ ಅರ್ಧದಷ್ಟು ರಿಕವರ್ ಆಗ್ಬಿಟ್ಟಿದೆ. ನಾಳೆ ಓವರ್ ರಿಯಾಕ್ಷನ್ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಬಟ್ ಸ್ಲೈಟ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು. ಬಟ್ ಓವರ್ ನೈಟ್ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಈಗ ಸದ್ಯದ ಮಟ್ಟಿಗೆ ಡೌ ಜೋನ್ಸ್ ಫ್ಯೂಚರ್ಸ್ ಹಾಗೂ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡೋದಾದ್ರೆ ನೋಡಬಹುದು 893 ಪಾಯಿಂಟ್ಸ್ ಅಥವಾ 1.96% ಅಪ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ. ಹಾಗೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು 777 ಪಾಯಿಂಟ್ಸ್ ಅಥವಾ 3.46% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಿಗ್ ರಿಯಾಕ್ಷನ್ ಇದೆ. ಬಟ್ ಇನ್ನು ಸಾಕಷ್ಟು ಟೈಮ್ ಇದೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಕ್ಕೆ. ಕಾದು ನೋಡ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ. ಈಗ ನೋಡಬಹುದು 832 ಆಯ್ತು, 3.71%.
ಏನು ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು, 1.5-2.5% ವರೆಗೂ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಮಾರ್ಕೆಟ್ ಗಳಲ್ಲಿ ಶಾರ್ಪ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. 2%, 0.5%, 1.5%, 1% ಈ ರೀತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಅಂದ್ರೆ ಇವತ್ತಿನ ಲೋ ಇಂದ ಆಲ್ಮೋಸ್ಟ್ ಮೋರ್ ದನ್ 3% ರಿಕವರ್ ಆಗ್ಬಿಟ್ಟಿದ್ದಾವೆ ಯುರೋಪಿಯನ್ ಮಾರ್ಕೆಟ್ ಗಳು. ಯಾಕಂದ್ರೆ ಇನ್ನು ಓಪನ್ ಇದ್ದು ಈ ಸುದ್ದಿ ಬಂದಾಗ ಇಮಿಡಿಯೇಟ್ಲಿ ಪಾಸಿಟಿವ್ ಆಗಿದ್ದಾವೆ. ನಮ್ಮ ಮಾರ್ಕೆಟ್ ಅಂತೂ ಈಗಾಗಲೇ ಕ್ಲೋಸ್ ಆಗಿತ್ತು, ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕ್ಲೋಸಿಂಗ್ ಕಂಡು ಬಂದಿದೆ. ನೋಡೋಣ ನಾಳೆ ಏನಾದ್ರೂ ರಿಕವರಿ ಕಂಡು ಬರುತ್ತಂತ. ಖಂಡಿತ ರಿಕವರಿ ಬಂದ್ರೆ ನಮ್ಗೆ ಖುಷಿನೇ ಅಲ್ವಾ. ಡೌನ್ ಆಗೋದನ್ನ ಯಾರು ಬಯಸ್ತಾರೆ, ರಿಕವರ್ ಆಗೋದನ್ನೇ ಬಯಸೋದು. ಬಟ್ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಇವರು ಅನ್ಪ್ರಿಡಿಕ್ಟಬಲ್ ಮ್ಯಾನ್. ಬಾಯ್ ಬಡಕರು ಯಾವಾಗ ಏನ್ ಹೇಳ್ತಾರೆ ಗೊತ್ತಾಗಲ್ಲ. ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ ಗಿಫ್ಟ್ ನಿಫ್ಟಿ, ಯುರೋಪಿಯನ್ ಮಾರ್ಕೆಟ್ ಗಳು ಹಾಗೂ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ. ಏನು ನೆಕ್ಸ್ಟ್ ಸುದ್ದಿಗಳ ಕಡೆ ಬಂದ್ರೆ, ನರೇಂದ್ರ ಮೋದಿ ಅವರು ಇವತ್ತು ವಾರ್ ಬಗ್ಗೆ ಹಾಗೂ ಈ ಸಿಚುಯೇಷನ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ನೋಡಬಹುದು, ಇಂಡಿಯಾ ಹ್ಯಾಸ್ ಅರ್ಜ್ಡ್ ಡಿ-ಎಸ್ಕಲೇಷನ್. ಪಿಎಂ ಮೋದಿ ಇನ್ ಲೋಕಸಭಾ ಆನ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಟು ಎಂಡ್ ಇಸ್ರೇಲ್-ಇರಾನ್ ವಾರ್. ಡಿ-ಎಸ್ಕಲೇಷನ್ ಅನ್ನ ಮಾಡಿ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಇರ್ಲಿ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಅಂತ. ಹಾಗೆ ಈ ಸಿಚುಯೇಷನ್ ಅನ್ನ ಕೋವಿಡ್-19 ಸಿಚುಯೇಷನ್ ಗೆ ಹೋಲಿಕೆ ಮಾಡಿದ್ದಾರೆ. ಅಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಬಂದಿತ್ತು, ಎಸ್ಪೆಷಲಿ ಎಕಾನಮಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಯ ಸನ್ನಿವೇಶ ಈಗಲೂ ಕೂಡ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ನೋಡಬಹುದು, ಫಾರ್ಮರ್ಸ್ ವೋಂಟ್ ಬೇರ್ ವೆಸ್ಟ್ ಏಷ್ಯಾ ಕ್ರೈಸಿಸ್ ಬರ್ಡನ್. ಪಿಎಂ ಮೋದಿ ಸೈಟ್ಸ್ ಕೋವಿಡ್-19 ಪ್ಲೇ ಬುಕ್ ಇನ್ ಲೋಕಸಭಾ. ಅಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಏನು ಈ ರೀತಿ ಸಿಚುಯೇಷನ್ ಬಂದಿತ್ತು, ಆಗಿನ ಸಂದರ್ಭದಲ್ಲಿ ನಾವು ನಮ್ಮ ರೈತರಿಗೆ ಸಮಸ್ಯೆ ಆಗದಿರೋ ತರ ನೋಡ್ಕೊಂಡಿದ್ದೀವಿ. ಈಗಲೂ ಕೂಡ ಅದೇ ರೀತಿ ಚಾಲೆಂಜ್ ಬಂದಿದೆ. ಇದನ್ನು ಕೂಡ ನಾವು ಅದೇ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ದ ಗವರ್ನಮೆಂಟ್ ಈಸ್ ಅಪೀಲಿಂಗ್ ಟು ಆಲ್ ಸೈಡ್ಸ್ ಫಾರ್ ಪೀಸ್. ಅಂದ್ರೆ ಅದು ಇರಾನ್ ಆಗ್ಬೋದು, ಇಸ್ರೇಲ್ ಆಗ್ಬೋದು ಹಾಗೂ ಅಮೆರಿಕ ಆಗ್ಬೋದು, ಎಲ್ಲರನ್ನು ಶಾಂತಿ ಮಾತುಕತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಭಾರತಕ್ಕೂ ಕೂಡ, ಅಟ್ ದ ಸೇಮ್ ಟೈಮ್ ಏಷ್ಯನ್ ಕಂಟ್ರೀಸ್ಗೆ, ಈವನ್ ಯುರೋಪಿಯನ್ ಕಂಟ್ರೀಸ್ಗೂ ಕೂಡ. ನ್ಯಾಷನಲ್ ಸೆಕ್ಯೂರಿಟಿನಲ್ಲೂ ಕೂಡ ಸಾಕಷ್ಟು ಇಶ್ಯೂಸ್ ಆಗ್ಬೋದು, ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಅಲ್ಲಿ. ಇದೆಲ್ಲದಕ್ಕೂ ಕೂಡ ಒಂದೇ ಮದ್ದು, ಅದು ಶಾಂತಿ ಮಾತುಕತೆ ಅಂತ ಹೇಳಿದ್ದಾರೆ. The government has been trying that its impact do not affect the countrymen. ಭಾರತೀಯರಿಗೆ ಇದರ ಇಂಪ್ಯಾಕ್ಟ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಪಡ್ತಿದೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ 60% ಅವರ್ ಎನರ್ಜಿ ನೀಡ್ಸ್ ಗಲ್ಫ್ ಇಂದಾನೆ ಬರ್ತಾ ಇದೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿದೀವಿ, ಸ್ಮೂತ್ ಸಪ್ಲೈ ಇರ್ಲಿಕ್ಕೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ 53 ಲ್ಯಾಕ್ ಮೆಟ್ರಿಕ್ ಟನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್. 53 ಲಕ್ಷ ಮೆಟ್ರಿಕ್ ಟನ್ಸ್ ಪೆಟ್ರೋಲಿಯಂ ರಿಸರ್ವ್ಸ್ ಅನ್ನ ಭಾರತ ಹೊಂದಿದೆ. ಜೊತೆಗೆ ಎನರ್ಜಿ ಇಂಪೋರ್ಟ್ಸ್ ಏನಿದೆ 41 ಕಂಟ್ರೀಸ್ ಇಂದ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಫಿಷಿಯಲ್ ರೆಕಾರ್ಡ್ಸ್ ಇದು. ಸ್ವತಃ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಗೆ ಕೊಟ್ಟಿರುವಂತಹ ಮಾಹಿತಿ ಎಕ್ಸಾಕ್ಟ್ಲಿ ಇಷ್ಟಿದ್ದೇ ಇರುತ್ತೆ. ಜೊತೆಗೆ ಯುದ್ಧ ಶುರುವಾದಾಗಿಂದ 3,75,000 ಜನ ಭಾರತೀಯರು ಭಾರತಕ್ಕೆ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇರಾನ್ ಇಂದ ಕೂಡ 1,000ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಇಲ್ಲಿವರೆಗೂ. ಹಾಗೆ 700 ಮೆಡಿಕಲ್ ಸ್ಟೂಡೆಂಟ್ಸ್ ವಾಪಸ್ ಆಗಿದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸದನದಲ್ಲಿ. ಒಟ್ಟಿನಲ್ಲಿ ಸಿಮಿಲರ್ ಸಿಚುಯೇಷನ್ ಅನ್ನು ನಾವು ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದ್ವಿ. ಅದೇ ಸಿಚುಯೇಷನ್ ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದನ್ನು ಕೂಡ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಮಾತುಗಳನ್ನು ಅವರು ಲೋಕಸಭೆಯಲ್ಲಿ ಮಾತಾಡ್ತಾ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮೂಡೀಸ್ ಅನಾಲಿಟಿಕ್ಸ್ ಇಂದ ಒಂದು ರಿಪೋರ್ಟ್ ಬಂದಿದೆ. ನೋಡಬಹುದು, ಇಂಡಿಯಾ ಅಮಂಗ್ ವರ್ಸ್ಟ್ ಹಿಟ್ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಡ್ರಾಗ್ ಜಿಡಿಪಿ ಕುಡ್ ಟೇಕ್ ಅಪ್ ಟು 4% ಹಿಟ್. ಅಂದ್ರೆ ಇನ್ ಕೇಸ್ ಏನಾದ್ರೂ ಈ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ದಿನ ಮುಂದುವರೆದ್ರೆ ಭಾರತಕ್ಕೆ ದೊಡ್ಡ ಹೊಡೆತ ಜಿಡಿಪಿ ಗ್ರೋತ್ ವಿಚಾರದಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳಿದ್ರೆ. ಅಂದ್ರೆ ಅಪ್ ಟು 4% ವರೆಗೂ ಕೂಡ ಇಂಪ್ಯಾಕ್ಟ್ ಆಗ್ಬಹುದು ಅಂತ. ಅಬ್ವಿಯಸ್ಲಿ ಅದೇ ಆಗುತ್ತೆ. ಏನಾದ್ರೂ ಇದು 1 ತಿಂಗಳು 2 ತಿಂಗಳು 3 ತಿಂಗಳು ಡ್ರಾಗ್ ಆಯ್ತು ಅಂತಂದ್ರೆ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ತೀವಿ, LPG ಇಂಪೋರ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ಈಗ 6.6 ಅಥವಾ 6.8 ವರೆಗೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಗ ಮೇ ಬಿ ಬಿಲೋ 3% ನೋಡ್ಲಿಕ್ಕೆ ಸಿಗಬಹುದು. ಬಟ್ ಸ್ಟಿಲ್ ಡಿಸೆಂಟ್ ಗ್ರೋತ್ ಬೇರೆ ಕಂಟ್ರೀಸ್ ಹೋಲಿಸಿದ್ರೆ. ಬಟ್ ನಮ್ಮ ಭಾರತದ ವಿಚಾರದಲ್ಲಿ ಮೋರ್ ದನ್ 6% ಗ್ರೋತ್ ಇರೋ ಕಡೆ 3% ಬಂತು ಅಂದ್ರೆ ಅಬ್ವಿಯಸ್ಲಿ 50% ಗಿಂತ ಜಾಸ್ತಿ ಡೌನ್ ಅಲ್ವಾ ಗ್ರೋತ್. ಹಾಗಾಗಿ GDP ಹಿಟ್ ಆಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಬಟ್ ಎಷ್ಟು ದಿನ ಈ ಕಾನ್ಫ್ಲಿಕ್ಟ್ ಡ್ರಾಗ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಮೇ ಬಿ ಈ ವಾರ್ ಇಂಟೆನ್ಸಿಫೈ ಆಗ್ತಾ ಇರೋದನ್ನ ನೋಡಿದ್ರೆ ಅನದರ್ 15-20 ಡೇಸ್ ಒಳಗಡೆ ಎಂಡ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಬಟ್ ನಾವು ಅಂದ್ಕೊಳ್ಬೇಕಷ್ಟೇ, ಆಕ್ಚುಯಲ್ ಆಗಿ ಗೊತ್ತಾಗೋದು ಎಂಡ್ ಆದಾಗ್ಲೇ. ನಾವೆಲ್ಲ ಬಯಸೋದು ಬೇಗ ಮುಗಿಲಿ ಅಂತಾನೆ. ಬಟ್ ಬೇಗ ಮುಗಿಬೇಕಂದ್ರೆ ಇರಾನ್ ನ ಶಕ್ತಿ ಕಡಿಮೆ ಆಗ್ಬೇಕು ಅಥವಾ ಅಲ್ಲಿನ ಲೀಡರ್ಶಿಪ್ ನ್ಯೂಟ್ರಲೈಸ್ ಆಗ್ಬೇಕು. ಅಮೆರಿಕ ಇಸ್ರೇಲ್ ಅಂತೂ ಸುಮ್ಮನಾಗೋ ಲಕ್ಷಣಗಳು ಖಂಡಿತ ಸದ್ಯದ ಮಟ್ಟಿಗಂತೂ ಕಾಣ್ತಿಲ್ಲ. ಸ್ವಲ್ಪ ಬ್ರೇಕ್ ತಗೊಳ್ಬಹುದು ಸ್ಟ್ರಾಟಜೈಸ್ ಮಾಡಕ್ಕೆ ಅಷ್ಟೇ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಚೋಕ್ಸ್ ಗಲ್ಫ್ ಸಪ್ಲೈಸ್. ಅರ್ಜೆಂಟೀನಾ ಸಡನ್ಲಿ ಬಿಕೇಮ್ ಇಂಡಿಯಾಸ್ ಅನ್ಎಕ್ಸ್ಪೆಕ್ಟೆಡ್ LPG ಲೈಫ್ ಲೈನ್. ಅಂದ್ರೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಸಮಸ್ಯೆ ಆದ ತಕ್ಷಣ ಭಾರತ LPG ಗೆ ಅರ್ಜೆಂಟೀನಾ ಮೇಲೆ ಡಿಪೆಂಡ್ ಆಗ್ತದೆ. ಅರ್ಜೆಂಟೀನಾದಿಂದ ದೊಡ್ಡ ಮಟ್ಟದ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ನೋಡಬಹುದು, ಆಲ್ಮೋಸ್ಟ್ 50,000 tons of LPG were delivered to India just 3 months. ತುಂಬಾ ಕಡಿಮೆ ಇದ್ದದ್ದು, ಅಲ್ಲಿಂದ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಅಂತದ್ರಲ್ಲಿ 50,000 tons ಇಂಪೋರ್ಟ್ ಮಾಡ್ಕೊಂಡಿದೆ ಭಾರತ.
ಜೊತೆಗೆ ಅರ್ಜೆಂಟೀನಾಗೆ ಸಾಕಷ್ಟು ಅವಕಾಶಗಳು ಇದೆ ಅಂತ ಹೇಳಲಾಗ್ತಿದೆ LPG ಪ್ರೊಡಕ್ಷನ್ ಗೆ, ಯಾಕಂದ್ರೆ ಅತಿ ಹೆಚ್ಚು ಅವೈಲಬಿಲಿಟಿ ಇದೆ, ಜೊತೆಗೆ ಅವ್ರಿಗೆ ಉತ್ಪಾದನೆ ಮಾಡುವಂತ ಕೆಪಾಸಿಟಿ ಕೂಡ ಇದೆ. ಅದೊಂದು ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ. ಬಟ್ ಸ್ಟಿಲ್ ಚಾಲೆಂಜಸ್ ಇದೆ. ಯಾಕೆ ಅಂತಂದ್ರೆ ನೋಡಬಹುದು, ಎ ಯೂಸ್ಫುಲ್ ಬಫರ್ ನಾಟ್ ಎ ಫುಲ್ ರಿಪ್ಲೇಸ್ಮೆಂಟ್. ಖಂಡಿತ ಒಂದಷ್ಟು ಸಪ್ಲೈ ಮಾಡಿ ಸಪ್ಲೈ ಸ್ಟ್ರೈನ್ ಅನ್ನ ಕಡಿಮೆ ಮಾಡಬಹುದು, ಬಟ್ ನ್ಯೂಟ್ರಲ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಇಲ್ಲಿದೆ ಗಲ್ಫ್ ಕಂಟ್ರೀಸ್ ಮೇಲೆ. ಜೊತೆಗೆ ಅರ್ಜೆಂಟೀನಾ ಕೂಡ ಸ್ಕೇಲ್ ಅಪ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ರಿಕ್ವೈರ್ಮೆಂಟ್ ರೋಸ್ಟ್ ಅನ್ನ ಕೊಡಬೇಕು ಅಂದ್ರೆ ಅಲ್ಲಿ ಈಗ ಒಂದಷ್ಟು ಸ್ಕೇಲ್ ಅಪ್ ಮಾಡೋ ಕೆಪಾಸಿಟಿ ಒಂದಿದೆ, ಬಟ್ 100% ರಿಪ್ಲೇಸ್ ಮಾಡುವಂತ ಕೆಪಾಸಿಟಿ ಇಲ್ಲ. ಒಟ್ಟಿನಲ್ಲಿ ಒಂದಷ್ಟು ರಿಪ್ಲೇಸ್ಮೆಂಟ್ ಅಂತೂ ಆಗಿದೆ, ಅದನ್ನ ನಾವು ಈಸಿಯಾಗಿ ನೋಡಬಹುದಾಗಿದೆ. ಇಲ್ಲಿ ನೋಡೋಣ, ಖಂಡಿತ ಒಂದಲ್ಲ ಒಂದು ದಾರಿಯನ್ನ ಹುಡ್ಕೊಳ್ತಾರೆ. ಅಷ್ಟರಲ್ಲಿ ಏನಾದ್ರೂ ಈ ಕಾನ್ಫ್ಲಿಕ್ಟ್ ಮುಗಿದ್ರೆ ಅದು ಇನ್ನೂ ಒಳ್ಳೆ ಸುದ್ದಿ ಆಗುತ್ತೆ ಭಾರತಕ್ಕೆ. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೇಗೆ ಒಳ್ಳೆ ಕಂಪನಿಗಳನ್ನ ಫೈಂಡ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.